ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ ರೀ. ರಾಷ್ಟ್ರ ಮಟ್ಟದಲ್ಲಿ NDA UPA ಮಧ್ಯೆ ಒಂದು ರೀತಿ ಮುಂದಿನ ಲೋಕಸಭಾ ಚುನಾವಣೆ ಒಂದು ರೀತಿ ಜಂಗಿ ಕುಸ್ತಿ ಬಿಗ್ ಫೈಟ್ ಆಗುತ್ತೆ. ಆ ಫೈಟ್ನ ಮಧ್ಯೆ ಅನೇಕ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಕೂಡ ಒಂದು ಸಮೀಕ್ಷೆಗಳು ನಡೆಸ್ತಾ ಇದ್ದಾರೆ. ಅಂದರೆ ಈ ಸಂದರ್ಭದಲ್ಲಿ ಅಂದರೆ ಇವತ್ತು ಒಂದು ವೇಳೆ ಲೋಕಸಭಾ ಚುನಾವಣೆ ಬಂದರೆ ಯಾವ ಕೂಟಕ್ಕೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಬರ್ತವೆ ಅನ್ನುವಂಥದ್ದು ಬಹುತೇಕ ಆ ಲೆಕ್ಕಾಚಾರಗಳು ಕೂಡ ಕರ್ನಾಟಕದ ರಾಜಕೀಯ ಚಿತ್ರಣವಾದ ಬದಲಾವಣೆ ಮಾಡ್ಬೋದು. ಒಂದು ಹೊಸ ಮೈತ್ರಿಕೂಟಕ್ಕೆ ಅವಕಾಶ ಮಾಡಿಕೊಡ್ಬೋದು. ರಾಜಕೀಯ ಧ್ರುವೀಕರಣಕ್ಕೂ ಕೂಡ ನಾಂದಿ ಹಾಡ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ 2 ಉಪಚುನಾವಣೆ ಜೊತೆಗೆ ಲೋಕಸಭಾ ಚುನಾವಣೆ ಯಾವುದೇ ಗಳಿಗೆಯಲ್ಲಿ ಬರ್ಬೋದು. ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ರಾಜಕೀಯ ಸಂಘಟನೆ ಶುರು ಆಗಿದ್ದರೆ BJP JDS ಕೂಡ ತನ್ನದೇ ಆದಂಥ ಒಂದು ಸಂಘಟನೆಗೆ ಮುಂದಾಗಿದ್ದಾವೆ. ಮೈತ್ರಿಯ ಮಾತುಕತೆಗಳು ಸಾಧ್ಯತೆಗಳು ಕಣ್ಣು ಮುಂದೆ ಬರ್ತಾ ಇದ್ದಾವೆ. ಸೊ ಇವತ್ತು ಟೈಮ್ಸ್ ನೌ ಮತ್ತು ಸಿ ವೋಟರ್ ನಡೆಸಿದಂಥ ಸಮೀಕ್ಷೆ, ಸೊ ಒಂದು ವೇಳೆ ಈಗ ಲೋಕಸಭಾ ಚುನಾವಣೆ ನಡೆದರೆ ಏನೇನಾಗ್ಬೋದು, ರಾಷ್ಟ್ರೀಯ ಮಟ್ಟದ ಒಂದು ಸಮೀಕ್ಷೆನ ನಾವು ನೋಡ್ಬೋದು. ಸೊ 2009ರಲ್ಲಿ UPA 228 ಸ್ಥಾನಗಳನ್ನು ಗಳಿಸಿತ್ತು. ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಈಗ ಅಸ್ತಿತ್ವದಲ್ಲಿದೆ. ಸೊ NDA ಆಗ 132 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಂಡಿತ್ತು. ಸೊ ಇತರರು ಅಂದರೆ ತೃತೀಯ ರಂಗ ಎಡಪಕ್ಷಗಳು ಸೇರಿದಂತೆ 164 ಸದಸ್ಯರು ಲೋಕಸಭೆಯಲ್ಲಿದ್ದಾರೆ. ಸೊ ಏಪ್ರಿಲ್ ಇದೇ ಟೈಮ್ಸ್ ನೌ ಮತ್ತು ಸಿ ವೋಟರ್ ನಡೆಸಿದ ಸಮೀಕ್ಷೆ ಪ್ರಕಾರ ಏಪ್ರಿಲ್ನಲ್ಲಿ 228 UPA ಗಳಿಸುವ ಸಾಧ್ಯತೆ ಇತ್ತು. NDAಗೆ ಬಹಳ ಹೆಚ್ಚಿನ ಪ್ರಮಾಣದ ಸೀಟ್ಗಳು ಆಗ ಸಂದರ್ಭದಲ್ಲಿ ಬಂದಿತ್ತು. ಅಂದರೆ ಏಪ್ರಿಲ್ ನಡೆದಂಥ ಒಂದು ಚುನಾವಣೆ ನಡೆದಿದ್ದರೆ 184 ಸ್ಥಾನಗಳು NDA ಪಾಲಾಗ್ತವೆ ಅನ್ನುವಂಥದ್ದು. ಆ ಇತರರು 231. ಆದರೆ ಈಗ ಸಿ ವೋಟರ್ ಮತ್ತು ಟೈಮ್ಸ್ ನಡೆಸಿದಂಥ ಸಮೀಕ್ಷೆಯ ಪ್ರಕಾರ ಜನರ ಮೂಡ್ ಏನಿದೆ, 131 UPAಗೆ ಬರುತ್ತೆ. ಸೊ 156 NDAಗೆ ಬರುತ್ತೆ. ಅಂದರೆ ಏಪ್ರಿಲ್ನಲ್ಲಿ NDAಗೆ ಹೆಚ್ಚಿನ ಸ್ಥಾನಗಳಿದ್ದು, ಆದರೆ ಈಗ ಜನರ ಮೂಡ್ NDAಯಿಂದ ಕಮ್ಮಿ ಆಗಿದೆ. ಇತರರು ತೃತೀಯ ರಂಗ ಮತ್ತು ಎಡಪಕ್ಷಗಳು ಪ್ರಾದೇಶಿಕ ಪಕ್ಷಗಳು 254 ಸ್ಥಾನಗಳು, ಅಂದರೆ NDA UPAಗಿಂತ ಇತರರು ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ತಾರೆ. ಸೊ ರಾಷ್ಟ್ರೀಯ ಮಟ್ಟದ ಮೂಡ್ ಇದು NDA ಮತ್ತು UPA ಮಧ್ಯೆ ತೃತೀಯ ಶಕ್ತಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ತಾ ಇದೆ. ಸೊ ಇದನ್ನು ನೋಡ್ತಾ ಇದ್ರೆ ಬಹುತೇಕ ಅತಂತ್ರ ಲೋಕಸಭೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಸೊ ಇದು ಟೈಮ್ಸ್ ನೌ ಸಿ ವೋಟರ್ ನಡೆಸಿದಂಥ ಒಂದು ಸಮೀಕ್ಷೆ. ಜನರ ಮೂಡು ಅಂದರೆ ಇವತ್ತು ಲೋಕಸಭಾ ಚುನಾವಣೆ ನಡೆದರೆ UPA 131ಕ್ಕೆ ಮಾತ್ರ ತೃಪ್ತಿ ಪಟ್ಕೊಳ್ಳುತ್ತೆ, ಅಂದರೆ ಸರ್ಕಾರ ಕಳೆದುಕೊಳ್ಳುತ್ತೆ. NDA 156 ಸ್ಥಾನಗಳನ್ನು ಪಡ್ಕೊಂಡ್ರೂ ಕೂಡ ಸರ್ಕಾರ ರಚನೆ ಕಷ್ಟ ಇದೆ, ದುರ್ಗಮ ಇದೆ ದಾರಿ. 254 ಸ್ಥಾನ ಯಾರು ಪಡ್ಕೊಂಡಿದ್ದಾರೆ ಅವ್ರ ಕೈಯಲ್ಲಿರುತ್ತೆ ಕೀಲಿ ಕೈ. ಸೊ ಇನ್ನು ಕರ್ನಾಟಕದ ಸ್ಥಿತಿಯನ್ನು ನೋಡಿದ್ರೆ ಕರ್ನಾಟಕದಲ್ಲಿ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಯಾವ ಯಡಿಯೂರಪ್ಪ ನೇತೃತ್ವದ BJP ಸರ್ಕಾರ ಬಂದಿತ್ತು, ಅದಾದ ಕೆಲವೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯಿತು. ಅವಾಗ ಭಾರತೀಯ ಜನತಾ ಪಕ್ಷ 19 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು, ಕಾಂಗ್ರೆಸ್ 6 ಪಡ್ಕೊಳ್ಳಿತ್ತು. ಆದರೆ ಈಗ ಅದು ಉಲ್ಟಾ ಪಲ್ಟಾ, ಅಂದರೆ ಕಾಂಗ್ರೆಸ್ಗೆ 17 ಸ್ಥಾನ ಬರುತ್ತೆ, BJPಗೆ 7 ಸ್ಥಾನ ಬರುತ್ತೆ ಅನ್ನುವಂಥದ್ದು. ಸೊ ಅದರ ಸಮೀಕ್ಷೆ ಕೂಡ ನಡೆದಿದೆ. ಕರ್ನಾಟಕದ ಚಿತ್ರಣ ಏನು ಅಂತ ನೋಡೋಣ. ಕರ್ನಾಟಕದಲ್ಲಿ ಒಟ್ಟು 28 ಸ್ಥಾನಗಳಿರ್ತವೆ ಲೋಕಸಭೆ. ಕಳೆದ ಲೋಕಸಭಾ ಚುನಾವಣೆ ಅಂದರೆ 2009ರಲ್ಲಿ ನಡೆದಾಗ ಕಾಂಗ್ರೆಸ್ ಗಳಿಸಿದ್ದು ಕೇವಲ 6 ಸ್ಥಾನಗಳು ಮಾತ್ರ. ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದಿತ್ತು, ಅದು 19 ಸ್ಥಾನಗಳನ್ನು ಗಳಿಸಿತ್ತು. JDS 3 ಸ್ಥಾನಗಳನ್ನು ಪಡೆದಿತ್ತು. ಸೊ ಈ ಒಂದು ಸಮೀಕ್ಷೆ ಏಪ್ರಿಲ್ನಲ್ಲಿ ನಡೆಸಿದಾಗ ಟೈಮ್ಸ್ ನೌ ಮತ್ತು ಸಿ ವೋಟರ್, ಒಂದು ವೇಳೆ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ನಡೆದಿದ್ದರೆ ಕಾಂಗ್ರೆಸ್ 18 ಸ್ಥಾನಗಳನ್ನು ಗಳಿಸ್ಕೊಳ್ತಿತ್ತು, BJPಗೆ ಕೇವಲ 7 ಸ್ಥಾನ, ಇನ್ನು JDSಗೆ 3 ಸ್ಥಾನ. ಆದರೆ ಇವತ್ತು ಟೈಮ್ಸ್ ನೌ ಸಿ ವೋಟರ್ ನಡೆಸಿದಂಥ ಸಮೀಕ್ಷೆ ಪ್ರಕಾರ ಲೋಕಸಭಾ ಚುನಾವಣೆ ಇವತ್ತೇ ನಡೆದರೆ, ಈ ಕ್ಷಣದಲ್ಲಿ ನಡೆದರೆ 17 ಸ್ಥಾನಗಳು ಕಾಂಗ್ರೆಸ್ಗೆ ದಕ್ತವೆ, BJPಗೆ 8 ಸ್ಥಾನ ಸಿಗ್ತವೆ, JDSಗೆ 3 ಸ್ಥಾನ. ಇದು ಕರ್ನಾಟಕದ ಸಮೀಕ್ಷೆ. ಕರ್ನಾಟಕದ ಮೂಡನ್ನು ಸಿ ವೋಟರ್ ಮತ್ತು ಟೈಮ್ಸ್ ನೌ ಮುಂದಿಟ್ಟಿದೆ. ಸೊ ಬಹುತೇಕ ಇದು ಮುಂದೆ ಉಲ್ಟಾ ಪಲ್ಟಾ ಆಗ್ಬೋದು, ಬದಲಾವಣೆ ಆಗ್ಬೋದು. ಆದರೆ ಈಗಿನ ಜನರ ಮೈಂಡ್ ಸೆಟ್ ಏನಿದೆ, ಮೂಡ್ ಏನಿದೆ, ಅದನ್ನು ಟೈಮ್ಸ್ ನೌ ಹೊರಗಿಟ್ಟಿದೆ. ಸೊ ಬನ್ನಿ, ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ BJP ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರೇ, ಈಗಾಗಲೇ ಅನೇಕ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಕೂಡ ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಬಹುತೇಕ ನಿಮಗೆ ಹಿಂದಿನ ಫಲಿತಾಂಶ ಇವತ್ತು ಉಲ್ಟಾ ಆಗುತ್ತೆ. ಯಾಕಂತಂದ್ರೆ 8 ಸ್ಥಾನಗಳನ್ನು ತೋರಿಸಿದೆ. ಜೊತೆಗೇ ಮತ್ತೊಂದು ಕಡೆ ತಾವು ಮತ್ತು ಹಿಂದಿನ ಮಿತ್ರ JDS ಜೊತೆಗೆ ಮೈತ್ರಿ ಕೂಡ ಮಾಡ್ಕೊಳ್ತೀರಿ ಅನ್ನುವಂಥದ್ದು ಆ ಸಾಧ್ಯತೆ ಕೂಡ ನಿಮ್ಮ ಮುಂದಿದೆ. ನೀವು BJP JDS ಒಂದಾಗುವಂಥ ಕಾಲ ಏನಾದಿದೆಯಾ ಅಂತ ರಾಜಕೀಯ ರಂಗದಲ್ಲಿ? ನೋಡಿ, ಮೊದಲನೇದಾಗಿ ನಾನು ಈ ಸರ್ವೆ ಬಗ್ಗೆ ಹೇಳಿದ್ದು, ಇದು ಜೂನ್ದಲ್ಲಿ, ನನಗೆ ಗೊತ್ತಿರೋ ಮಟ್ಟಿಗೆ ಇದು ಜೂನ್ದಲ್ಲಿ ಮಾಡಿದಂತ ಒಂದು ಸರ್ವೆ. ವಿಧಾನಸಭಾ ಚುನಾವಣೆ ಆದ ತಕ್ಷಣ ಮಾಡಿರುವಂತ ಒಂದು ಸರ್ವೆ. ನರೇಂದ್ರ ಮೋದಿ ಅವರ ಘೋಷಣೆಯ ನಂತರ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಕೂಡ ಅತ್ಯಂತ ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನಮ್ಮ ಪ್ರಕಾರವಾಗಿ ಈ ಸರ್ವೆ ಇನ್ನೊಂದು 2 ತಿಂಗಳಲ್ಲಿ ಬಿಟ್ಟು ಮಾಡಿದ್ರೆ ಸಂಪೂರ್ಣವಾಗಿ ಇದರ ಬದಲಾವಣೆ ಆಗಿರುತ್ತದೆ ಅನ್ನುವಂಥ ವಿಶ್ವಾಸ ಇದೆ. ಇನ್ನು ತಾವು ಕೇಳಿದಂತ ಪ್ರಶ್ನೆ JDS ಬಗ್ಗೆ ತಾವು ಕೇಳಿದ್ದೀರಿ.
ಆಸ್ ಆಫ್ ನೌ ನಾವು ಯಾವುದೇ ಹೊಂದಾಣಿಕೆಯ ಪ್ರಸ್ತಾಪ ಭಾರತೀಯ ಜನತಾ ಪಾರ್ಟಿಯ ಮುಂದೆ ಇಲ್ಲ. ಅಂದ್ರೆ ರಾಜಕೀಯ ಅನ್ನುವಂಥದ್ದು ಅಸಾಧ್ಯತೆಗಳ ಒಂದು ಅಖಾಡ ಅಂತ ಹೇಳ್ತೀರಾ ತಾವು? ಅಲ್ಲ, ಅಸಾಧ್ಯತೆಯ ಬಗ್ಗೆ ನಾನೇನು ಮಾತನಾಡ್ತಿಲ್ಲ. ಇವತ್ತು ಆ ರೀತಿಯ ಯಾವುದೇ ಮಾತುಕತೆಗಳಾಗ್ಲಿ, ಚರ್ಚೆ ಆಗ್ಲಿ, ಪ್ರಸ್ತಾವನೆ ಆಗ್ಲಿ ನಮ್ಮ ಪಕ್ಷದ ಮುಂದೆ ನಡೆದಿಲ್ಲ. ಅಂದ್ರೆ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ, ಅದು ಕೆಜೆಪಿ ಇರ್ಬೋದು, ಇನ್ಯಾವುದೇ ಪಕ್ಷ ಜೊತೆಗೆ ಹೊಂದಾಣಿಕೆ ಆಗಲಿ, ಮೈತ್ರಿ ಆಗಲಿಲ್ಲ. ನಾನು ಹೇಳ್ತಾ ಇರುವಂತದ್ದು, ನಮ್ಮ ಮುಂದೆ ನಮ್ಮ ಪಕ್ಷದ ಜೊತೆಗೆ ಹೊಂದಾಣಿಕೆ ಆಗ್ಬೇಕು ಅಂತಾದ್ರೆ ನಮ್ಮದು ರಾಷ್ಟ್ರೀಯ ಪಕ್ಷ, ಅದು ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ಆಗ್ಬೇಕಂದ್ರೆ ಅದು ರಾಷ್ಟ್ರೀಯ ನಾಯಕರ ಜೊತೆಗೆ ಚರ್ಚೆ ಆಗ್ಬೇಕು. ಇಲ್ಲಿ ನಮ್ಮ ರಾಜ್ಯ ಘಟಕದ ಜೊತೆಗಾಗ್ಲಿ, ರಾಷ್ಟ್ರೀಯ ನಾಯಕರು, ನನಗೆ ಗೊತ್ತಿರೋ ಮಟ್ಟಿಗೆ ರಾಷ್ಟ್ರೀಯ ನಾಯಕರ ಜೊತೆಗಾಗ್ಲಿ ಯಾವುದೇ ಪಕ್ಷ ಹೊಂದಾಣಿಕೆ ಪ್ರಸ್ತಾಪವನ್ನ ಇಟ್ಟಿಲ್ಲ. ಅಲ್ಲ, ಇಟ್ಸ್ ಅಂಡರ್ಸ್ಟುಡ್. ಯಾಕಂದ್ರೆ ಜೋಶಿ ಅವರೇ, ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ರಾಷ್ಟ್ರೀಯ ಪಕ್ಷಗಳಿಗೆ ನೀವು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಯಾಕಂದ್ರೆ ಹೈಕಮಾಂಡ್ ಅಂತಿಮವಾದಂತ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಕರ್ನಾಟಕದ ಮಟ್ಟಿಗೆ ನಿನ್ನೆ ವಿಧಾನಸಭೆ ಮುಗಿಸಾಲೆಯಲ್ಲಿ ನಿಮ್ಮ ಪಕ್ಷದ ಅನೇಕ ನಾಯಕರು, ಶಾಸಕರು ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಅಂತ ಒಂದು ಸಾಧ್ಯತೆ ಯಾಕೆ ಆಗೋದಿಲ್ಲ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಿದೆ. ನಾನು ಆಗೋದ್ರ ಬಗ್ಗೆ ಹೇಳಿಲ್ಲ. ಆಸ್ ಆಫ್ ನೌ ಅವರು ಪ್ರಸ್ತಾವನೆಯನ್ನ ಇಟ್ಟ ನಂತರ ನಾವು ಕೇಂದ್ರಕ್ಕೆ ತಿಳಿಸ್ತೇವೆ. ನನ್ನ ಮುಂದೆ ರಾಜ್ಯ ಅಧ್ಯಕ್ಷನಾಗಿ ನನ್ನ ಮುಂದೆ ಯಾವುದೇ ಪ್ರಸ್ತಾವನೆ ಹೊಂದಾಣಿಕೆ ಬಗ್ಗೆ ಯಾವ ಪಾರ್ಟಿಯಿಂದ ಬಂದಿಲ್ಲ. ಅಂದ್ರೆ ಒಂದು ವೇಳೆ ಪ್ರಸ್ತಾವನೆ ಬಂದ್ರೆ ಕೆಜೆಪಿ ಇಂದ ಇರ್ಬೋದು, ಜೆಡಿಎಸ್ ಇಂದ ಬಂದ್ರೆ ಆ ಪ್ರಸ್ತಾವನೆ ತಳ್ಳಿ ಹಾಕೋದಿಲ್ಲ. ನಾವು ಪ್ರಸ್ತಾವನೆಯನ್ನ ಕೇಂದ್ರದ ಜೊತೆಗೆ ಚರ್ಚೆಯನ್ನ ಮಾಡ್ತೀವಿ, ಪರಿಶೀಲಿಸ್ತೀವಿ. ಅಂದ್ರೆ ಡೋರ್ ಓಪನ್ ಇದೆ ಮೈತ್ರಿಗೆ, ನಿಮ್ಮ ಎಲ್ಲಾ ಬಾಗಿಲುಗಳು ಕೂಡ ಓಪನ್ ಆಗಿದಾವೆ. NDA ಈಸ್ ಓಪನ್. ಅಂದ್ರೆ ಜೆಡಿಎಸ್ ಜೊತೆಗೂ ರೆಡಿ ಇದ್ರಿ, ಕೆಜೆಪಿ ಜೊತೆಗೂ ರೆಡಿ ಇದ್ರಿ. NDAಗೆ ಅನೇಕ ಪಕ್ಷಗಳು ಬಂದಿದ್ದಾವೆ, ಹಿಂದೆ ಬಿಟ್ಟು ಹೋಗಿದ್ದಾವೆ, ಮತ್ತೆ ಬಂದಿದ್ದಾವೆ, ಆ ರೀತಿ ಆಗ್ಬಹುದು. ಅಲ್ಲ, ಬಹಳ ಇಂಟ್ರೆಸ್ಟಿಂಗ್ ಅಂಶವನ್ನು ಹೇಳ್ತಾ ಇದ್ರಿ ತಾವೊಂದು ಅಧ್ಯಕ್ಷರಾಗಿ. ನಾನು ಹೇಳ್ತಾ ಇದ್ರಿ, ಹಾಗಾಗಿ ಜೆಡಿಎಸ್ ಅನ್ನ NDA ಘಟಕ ಪಕ್ಷ ಮಾಡ್ಕೊಳ್ಳಕ್ಕೆ ನಿಮ್ಮದೇನು ಅಭ್ಯಂತರ ಇಲ್ಲ. ನಾವು NDA ನಾ ಹೇಳ್ತೇವಲ್ಲ, NDA ಈಸ್ ಓಪನ್ ಅನ್ನುವಂತ ಹೇಳಿಕೆಯನ್ನ ನಮ್ಮ ರಾಷ್ಟ್ರೀಯ ನಾಯಕರು ಈಗಾಗಲೇ ಕೊಟ್ಟಿದ್ದಾರೆ. ಹೊಸ ಪಕ್ಷಗಳು ಬಂದು ಸೇರ್ಕೊಳ್ತವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ನಮ್ದೊಂದು ಮೈತ್ರಿಕೂಟ ಇರೋದ್ರಿಂದ ಎನಿಥಿಂಗ್ ಮೇ ಹ್ಯಾಪನ್. ಕರ್ನಾಟಕದಲ್ಲಿ ಜೆಡಿಎಸ್ ನಿಮ್ಮ ಅಸ್ಪೃಶ್ಯ ಪಕ್ಷವಾಗಿ ಕಾಣೋದಿಲ್ಲ ತಾವು? ನಾವು ಪೊಲಿಟಿಕಲ್ ಅಸ್ಪೃಶ್ಯತೆಯನ್ನ, ಪೊಲಿಟಿಕಲ್ ಅನ್ಟಚಬಿಲಿಟಿಯಲ್ಲಿ ನಾವು ನಂಬಿಕೆಯನ್ನ ಹೊಂದಿಲ್ಲ. ವಿ ಡೋಂಟ್ ಬಿಲೀವ್ ಇನ್ ದಟ್. ಸೊ ಆ ಸಾಧ್ಯತೆ ಕೂಡ ನಿಮ್ಮ ಮುಂದಿದೆ, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗತ್ತೆ. ಹೌದು. ಸೊ ಹಾಗಾದ್ರೆ ಜೆಡಿಎಸ್ ಬಿಜೆಪಿಯ ಮೈತ್ರಿಯನ್ನು ಕೂಡ ತಳ್ಳಿ ಹಾಕೋಕ್ಕಾಗಲ್ಲ ಲೋಕಸಭಾ ಚುನಾವಣೆಯಲ್ಲಿ? ನಾನು ತಳ್ಳಿ ಹಾಕಿನೂ ಇಲ್ಲ, ನಾನು ಒಪ್ಪಿಕೊಂಡೂ ಇಲ್ಲ. ನಮ್ಮ ಮುಂದೆ ಪ್ರಸ್ತಾವನೆ ಬಂದಾಗ ಪರಿಶೀಲನೆ ಮಾಡ್ತೀವಿ. ವಿಲ್ ಕ್ರಾಸ್ ದಿ ಬ್ರಿಡ್ಜ್ ವೆನ್ ಇಟ್ ಕಮ್ಸ್. ಒನ್ ಪಾರ್ಟಿ ಇಸ್ ಸೆಕ್ಯುಲರ್, ಒನ್ ಪಾರ್ಟಿ ಇಸ್ ಬಿಜೆಪಿ. ನಿಮ್ಮನ್ನ ಅವರು ಏನು ಹೇಳ್ತಾರೆ, ಕಮ್ಯುನಲ್ ಪಾರ್ಟಿ. ಅಂದ್ರೆ ಪಾಲಿಟಿಕಲ್ ಒಂದು ಇಕ್ವೇಶನ್ಸ್ ಆಗಿರ್ಬೋದು, ಮತ್ತೆ ಪಾಲಿಟಿಕಲ್ ಫಿಟೆಸ್ಟ್ ಆಫ್ ದಿ ಸರ್ವೈವಲ್ಗೆ ನೀವು ಒಂದಾಗ್ತೀರಿ. ನನ್ಗೆ ಈಗ ಆ ವಿಷಯದ ಇಟ್ಟಿದೆ, ನನ್ನ ಪ್ರಕಾರವಾಗಿ ಆ ಚರ್ಚೆ ಅಪ್ರಸ್ತುತ ಈಗ. ಸೊ ಹಾಗಾದ್ರೆ ಪ್ರಪೋಸಲ್ ಕಮ್ಸ್, ವಿ ವಿಲ್ ಥಿಂಕ್ ಆನ್ ದಟ್. ಅಲ್ಲ, ನೀವೇ ಪ್ರಪೋಸಲ್ ಇಡ್ಲಿ ಅಂತ ಅವ್ರು ಬಯಸಿದ್ರೆ ಏನ್ ಮಾಡ್ತೀರಿ? ನಾವೇನು ಪ್ರಪೋಸಲ್ ಇಡೋದಿಲ್ಲ. ಸೊ ಅಂದ್ರೆ ತಾವು ಸ್ಪಷ್ಟವಾಗಿದ್ರಿ, ಒಂದು ವೇಳೆ ಪ್ರಪೋಸಲ್ ಬಂದ್ರೆ ಹೈಕಮಾಂಡ್ ಒಪ್ಪಿದ್ರೆ ಜೆಡಿಎಸ್ ಜೊತೆಗೆ ಬಿಜೆಪಿ ಹೆಜ್ಜೆ ಹಾಕುತ್ತೆ. ನಿಮ್ಗೆ ಯಾವತ್ತೂ ಕೂಡ ಅಸ್ಪೃಶ್ಯರಾಗಿ ಯಾವುದೇ ಪಕ್ಷ ಬಂದಾಗ ನಾವು ಅದನ್ನ ಚಿಂತನೆಯನ್ನ ಮಾಡ್ತೀವಿ. ಖಂಡಿತ. ಜೋಶಿ ಅವರು ನಮ್ಮ ಜೊತೆ ಇಷ್ಟೊತ್ತು ತಾವು ಮಾತಾಡಿದ್ರೆ ಮಹತ್ವದ ಅಂಶವನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ರೆ. ಯಾಕಂತಂದ್ರೆ ಅಂತ ಪ್ರಪೋಸಲ್ ಬಂದ್ರೆ ನಾವು ಅದನ್ನ ತಳ್ಳಿ ಹಾಕೋದಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಜಿ ಟಿ ದೇವೇಗೌಡ್ರೆ, ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಅಡ್ಡಗೋಡೆ ಮೇಲೆಲ್ಲ ಸ್ಪಷ್ಟವಾಗಿದೆ. ಬರಲಿ, ಅವ್ರ ಮಾತುಕತೆ ರೆಡಿ ಇದ್ದೀರಾ. ನಾವು ಕೂಡ ಒಂದು NDA, ನಾವು ಪ್ರಮುಖ ಪಕ್ಷವಾಗಿ ಬಿಜೆಪಿ ಇದೆ, ಬಿಜೆಪಿ ಜೊತೆ ಬಿಜೆಪಿ ಬಸ್ನಲ್ಲಿ ಯಾರಾದರೂ ಬಂದು ಕೊಡೋದಾದರೆ ನಾವು ರೆಡಿ ಇದ್ದೀವಿ. ಏನು ಹೇಳ್ತೀರಿ? ನಾನು ಆಗಲೇ ಹೇಳಿದೆ, ಪ್ರಪೋಸಲ್ ಆಗಲಿ ಪ್ರಸ್ತಾವನೆ ಆಗಲಿ ನಮ್ಮ ಜನತಾದಳ ಪಕ್ಷ ಈ BJP ಜೊತೆ ಇಡಲ್ಲ, ಮತ್ತು ಹೊಂದಾಣಿಕೆನೂ ಇಲ್ಲ. ವಿಧಾನಸಭೆಯಲ್ಲೂ ಆಗಿಲ್ಲ, ಲೋಕಸಭೆಯಲ್ಲೂ ಆಗಲ್ಲ. ಅಂದರೆ ಅದನ್ನು ನೀವು ಸ್ಪಷ್ಟವಾಗಿ ಗೆರೆ ಕೊಡದಂಗೆ ಹೇಳ್ತಾ ಇದ್ದೀರಿ, ಕಡ್ಡಿ ಮುರಿದಂಗೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ವೈಯಕ್ತಿಕ ಅಭಿಪ್ರಾಯನ ಕುಮಾರಸ್ವಾಮಿ ಅಭಿಪ್ರಾಯ ಇದು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಿಗೆ ಹೇಳಿರ್ತಕ್ಕಂಥದ್ದು. ರಾಜ್ಯಾಧ್ಯಕ್ಷರು ಜನತಾದಳ ಪಕ್ಷ ಈ ಬಗ್ಗೆ ಕಡಾಖಂಡಿತವಾಗಿ BJP ಜೊತೆ ಹೊಂದಾಣಿಕೆ ಇಲ್ಲ ಅಂತ. ನೀವು ಯಾಕೆ ರಾಜಕೀಯ ಭವಿಷ್ಯದ ಬಗ್ಗೆ ತೀರ್ಮಾನ ಮಾಡ್ತಲ್ಲ? ಒಂದು ವೇಳೆ ಹೊಂದಾಣಿಕೆ ಮಾಡ್ಕೊಂಡು ಹೆಚ್ಚಿನ ಸ್ಥಾನ ಗಳಿಸ್ಕೋಬಹುದಲ್ಲ ನೀವು? ಯಾರು? ಜೆಡಿಎಸ್ಗೂ ಬರ್ಬೋದು, ಬಿಜೆಪಿ ಬರ್ಬೋದಲ್ಲ. ನಿಮ್ಮ ಎದುರಲ್ಲಿ ಯಾರು ಇವತ್ತು? ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ನಿಮ್ಮ ಮೊದಲ ವೈರಿ. ನೀವೇನು ಹೇಳ್ತಾ ಇದ್ರಿ? ಕುಮಾರಸ್ವಾಮಿ ವಿಧಾನಸಭೆಯಲ್ಲಿ ಹೇಳಿದ್ರು, ಯಡಿಯೂರಪ್ಪನ ಹೇಳಿದ್ರು, ನಮ್ಮಿಂದ ಆಗಿದ್ದು ಇದು ನಮ್ಮ ತಪ್ಪು ಅಂತ ಯಡಿಯೂರಪ್ಪ ಹೇಳ್ತಾರೆ. ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ, ನಾವೇ ಆಡಳಿತದಲ್ಲಿ ಇರ್ತೀವಿ. ಅಂದ್ರೆ ಏನು, ನಿಮ್ಗೆಲ್ಲೋ ಒಂದು ಕಡೆ ಆಡಳಿತ ಕಳ್ಕೊಂಡ ಮೇಲೆ ಗೊತ್ತಾಗಿದೆ ನಾವು ಒಂದಾಗಿರ್ಬೇಕಾಗಿತ್ತು. ಅದು ಕಾಂಗ್ರೆಸ್ಸಿಂದ ಅದು ನಡೆದಂಥ ಒಂದು ಘಟನೆ ಏನಿದೆ ಅವತ್ತು 2006ರಲ್ಲಿ, ಆ ಕಾಂಗ್ರೆಸ್ ಘಟನೆಯಿಂದನೇ ಈ ರೀತಿ ಕುಮಾರಸ್ವಾಮಿಯವರು ಅವರ ತಂದೆ ದೇವೇಗೌಡರು
ರಾಷ್ಟ್ರೀಯ ಅಧ್ಯಕ್ಷ ತೀರ್ಮಾನಕ್ಕೂ ಒಪ್ಪದೆ ಅವ್ರ ಮನಸ್ಸು ವಿರುದ್ಧವಾಗಿ ತಗೊಂಡಂಥ ತೀರ್ಮಾನದಿಂದ ಇವತ್ತು ಅವ್ರಿಗೆ ಗರ್ವಾಗಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರು ಏನು ನಿಲುವಿದೆ, ಈ ಪಕ್ಷದ ತತ್ವ ಸಿದ್ಧಾಂತ ಏನಿದೆ ಎಸ್ ಅದ್ರ ಪ್ರಕಾರನೇ ನಾವು ಹೋಗಬೇಕು, ಅದ್ರ ಪ್ರಕಾರನೇ ಗೆಲ್ತೇವೆ ನಾವು ಅಂತಕ್ಕಂಥ. ಎಸ್ ಬಿಜೆಪಿ ಬಿಟ್ಬಿಡಿ, ಯಡಿಯೂರಪ್ಪರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳಲ್ವಾ ನೀವು? ಬಿಜೆಪಿ ಬಿಟ್ಬಿಡಿ, ಯಡಿಯೂರಪ್ಪ ಬಿಜೆಪಿಯಿಂದ ಹೊರಗೆ ಬಂದಾಗಿದೆ. ನಿಮ್ಮ ತತ್ವ ಸಿದ್ಧಾಂತ ಪ್ರಕಾರ ಬಿಜೆಪಿ ಜೊತೆ ನಿಮ್ಗೆ ಆಗೋದಿಲ್ಲ, ಸೈದ್ಧಾಂತಿಕವಾಗಿ ಆಗಲ್ಲ. ಯಡಿಯೂರಪ್ಪ ಈಗ ಹೊರಗೆ ಬಂದಾಗಿದೆ, ಯಡಿಯೂರಪ್ಪ ಜೊತೆಗೂ ಮೈತ್ರಿ ಇಲ್ಲ ನಿಮ್ಮದು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗೇನು ಕಳೆದ ಬಾರಿನೂ ಕೂಡ ತೃತೀಯ ರಂಗ ಜೊತೆ ಏನು ಅವ್ರು ಇದು ಮಾಡಿದ್ರೋ ರಾಜಕೀಯನ, ಆ ತೃತೀಯ ರಂಗದ ಜೊತೆ ಯಾರ್ಯಾರು ಇರಬೇಕು ಅನ್ನೋದನ್ನೆಲ್ಲ ನಿರ್ಣಯ ಮಾಡ್ತಕ್ಕಂಥ ಹೌದು. ರಾಷ್ಟ್ರೀಯ ಆದ್ರೆ ಯಡಿಯೂರಪ್ಪ ಬಂದರೂ ನೀವೇನು ವಿರೋಧ ಮಾಡಲ್ಲ. ತೃತೀಯ ರಂಗ ಬಂದಾಗ ನಿಮ್ಮ ಯಡಿಯೂರಪ್ಪ ಕೂಡ ಬರ್ಬೋದಲ್ವಾ? ಯಡಿಯೂರಪ್ಪನವರು ಬರ್ಬೋದು, ಅದಕ್ಕೆ ಅದಕ್ಕೇನು ವಿರೋಧ ಮಾಡಲ್ಲ ತೃತೀಯ ರಂಗಕ್ಕೆ. ಎಸ್ ಎಸ್ ನಾನು ಜೆಟಿ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.